ಇವತ್ತು ಸ್ಟೂಡೆಂಟ್ ಅಪ್ಡೇಟ್ ಅನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಫಾದರ್ ನೇಮ್, ಮದರ್ ನೇಮ್ ಆಗಿರ್ಬೋದು. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಹೇಳಿ ತಗೊಳ್ಳೋಣ. ಅಲ್ಲಿಂದ ಅಪ್ಡೇಟ್ ಸ್ಟೂಡೆಂಟ್ ಅಂತ ಹೇಳಿ ಬರ್ತದ್ರಿ. ಅಡ್ಮಿಷನ್ ಡೀಟೇಲ್ಸ್, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಹೇಳಿ ಇಲ್ಲಿ ಸರ್ಚ್ ಫಾರ್ ಸ್ಟೂಡೆಂಟ್ ಅಪ್ಡೇಟ್ ಅಂತ ಹೇಳಿದೆ ನೋಡ್ರಿ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಹೇಳಿ ಬ್ಲೂ ಕಲರ್ ಇದೆ ಅಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಮಾಡಿದ ತಕ್ಷಣ ಅಲ್ಲಿ SATS ನಂಬರ್ ಅಂತ ಹೇಳಿ ಕೇಳ್ತದ್ರಿ. ಅಲ್ಲಿ SATS ನಂಬರ್ ಅನ್ನ ಎಂಟ್ರಿ ಮಾಡೋದು. ಅಪ್ಡೇಟ್ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಅಂತ ಹೇಳಿ ಇದೆ ನೋಡ್ರಿ. ಅಲ್ಲಿ ಸರ್ಚ್ ಅಂತ ಹೇಳಿ ಕೊಡ್ಬೇಕ್ರಿ. ಇಲ್ಲಿ ಅವ್ರ ಡೇಟಾ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತದ್ರಿ. ನೇಮ್, ಸರ್ನೇಮ್ ಎಲ್ಲ. ಇಲ್ಲಿ ನಮಗೆ ಇಲ್ಲಿ ಅವ್ರದ್ದು ತಂದೆ ಹೆಸರನ್ನ ಚೇಂಜ್ ಮಾಡೋದೈತ್ರಿ. ಇಲ್ಲಿ ಆಕ್ಚುಲಿ ನಾಗಣ್ಣ ಅಂದ್ಬಿಟ್ಟು ಈಗ ಅಲ್ಲಿ ಹೆಸರನ್ನ ಅಲ್ಲಿ ಕರೆಕ್ಷನ್ ಏನ್ ಬೇಕಾದ್ರೂ ಅಲ್ಲಿ ಚೇಂಜಸ್ ಮಾಡ್ಕೋಬಹುದ್ರಿ. ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಅಥವಾ ನ್ಯಾಷನಾಲಿಟಿ, ಇವು ಮೂರನ್ನ ಇಲ್ಲಿ ಚೇಂಜ್ ಮಾಡ್ಕೋಬಹುದ್ರಿ. ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಏನಾದ್ರು ಚೇಂಜ್ ಆಗಿತ್ತು ಅಂತಂದ್ರೆ ಮಾಡ್ಕೊಂಡು ಒಂದ್ಸತಿ ಕರೆಕ್ಷನ್ ನೋಡ್ಕೊಳ್ರಿ. ನಮ್ದು TC ಪ್ರಕಾರ ಇದು ಇದೆಯೋ ಇಲ್ಲೋ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಸಬ್ಮಿಟ್ ಅಂತ ಹೇಳಿ ಕೊಡ್ರಿ. ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಒಂದು ಮೆಸೇಜ್ ಬರ್ತದೆ ನೋಡ್ರಿ, ಇವ್ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ. ಆಮೇಲೆ ಲಾಸ್ಟ್ಗೆ ಇದು ಗ್ರೀನ್ ಕಲರ್ ಅಲ್ಲಿ ಒಂದು ಮೆಸೇಜ್ ಬರ್ತದ್ರಿ, ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ. ಆ ಪರ್ಟಿಕ್ಯುಲರ್ SATS ನಂಬರು ಬರ್ತದ್ರಿ. ಇಷ್ಟು ಬಂತು ಅಂತಂದ್ರೆ ಆ ಹುಡುಗಿದು ಡೀಟೇಲ್ಸ್ ಎಲ್ಲ ಈ SATS ಅಲ್ಲಿ ಅಪ್ಡೇಟ್ ಆಗಿದೆ ಅಂತ ಹೇಳಿ ಅರ್ಥ. ಥ್ಯಾಂಕ್ ಯು.